ನೋಡಿ, ಒಂದು ಅಭೂತಪೂರ್ವವಾದಂಥ ಚಾರ್ಜ್ ಟೇಕಿಂಗನ್ನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಿ ಕೆ ಹರಿಪ್ರಸಾದ್ ತಗೊಂಡಿದ್ದಾರೆ. ಅವ್ರಿಗೆ ಆ, ಧನ್ಯವಾದವನ್ನು ಹೇಳ್ತೀನಿ. ಯಾಕಂದರೆ ನಮಗೂ ಕೂಡ ಅದರಲ್ಲಿ ಕೆಲಸ ಮಾಡುವಂಥ ಯುವ ಕಾಂಗ್ರೆಸ್ಗೂ ಅವಕಾಶವನ್ನು ಕೊಟ್ಟಿದ್ದರು. ಜೊತೆಗೆ ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಹಬ್ಬದ ರೀತಿಯಲ್ಲಿ ಅವರ ಚಾರ್ಜ್ ಟೇಕಿಂಗನ್ನು ತಗೊಂಡದ್ದು ಮತ್ತು ಸಿ ಎಮ್ ಬಂದು ಅದನ್ನು ಚಾರ್ಜನ್ನು ಕೊಟ್ಟಿದ್ದು ಕೂಡ ಭಾಳ ಹಂಬಲ್ ಆಗಿ ಒಂದು ಪ್ರೋಗ್ರಾಮ್ ನಡೀತು. ಯಾಕಂತಂದರೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಇರ್ಬೋದು ಅಥವಾ ಹರಿಪ್ರಸಾದ್ ಸಾಹೇಬ್ರು ಇರ್ಬೋದು, ಇಬ್ಬರು ಕೂಡ ಒಂದು ವಿದ್ಯಾರ್ಥಿ ನಾಯಕತ್ವದಿಂದ ಬಂದಂಥವ್ರು. ಜೊತೆಗೆ ಇದೇ ಪಕ್ಷದ ಕಟ್ಟಾಳುಗಳು ಇಬ್ಬರೂ ಕೂಡ. ಒಬ್ಬರು ಸರ್ಕಾರವನ್ನು ನಡೆಸೋದಕ್ಕೆ ಚುಕ್ಕಾಣಿಯನ್ನು ಹಿಡಿದರೆ, ಇನ್ನೊಬ್ಬರು ಪಕ್ಷವನ್ನು ನಡೆಸುವಂಥ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಅವರಿಬ್ಬರು ಕೂಡ ಒಳ್ಳೆಯದಾಗಲಿ. ಈ ಜೋಡಿ ಇನ್ನು 2028ಕ್ಕೆ ಮತ್ತೆ ಕಾಂಗ್ರೆಸ್ ಪಕ್ಷ ತರುವಂಥ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂಥ ಕೆಲಸವನ್ನು ಈ ಜೋಡಿ ಮಾಡೇ ಮಾಡುತ್ತೆ ಅಂತ ನಂಬಿಕೆ ಜೊತೆಗಿದೆ. ಜೊತೆಯಲ್ಲಿ ಯುವ ಕಾಂಗ್ರೆಸ್ಸು ಹಗಲು ಇರುಳು ಕೆಲಸ ಮಾಡಿ ಅವ್ರ ಜೊತೆಗೆ ಕೈ ಜೋಡಿಸುವಂಥ ಕೆಲಸವನ್ನು ಕೂಡ ಮಾಡುತ್ತೆ. ಬದಲಾವಣೆ ಅಂತ ಅಂದರೆ ಕಾಂಗ್ರೆಸ್ ಪಕ್ಷ ಒಂದು ಮಾಸ್ ಪಾರ್ಟಿ ಯಾವಾಗಲೂ ಕೂಡ. ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವ ಬದಲಾವಣೆ ಆಗಿದೆ ಹೊರತು ಕಾರ್ಯಕರ್ತರು ಯಾರೂ ಬದಲಾವಣೆ ಆಗಿಲ್ಲ. ಕಾರ್ಯಕರ್ತರು ಅವರೇ ಇದ್ದಾರೆ, ಅವರೇ ಕೆಲಸ ಮಾಡ್ತಾರೆ. ಮತ್ತು ನಾಯಕತ್ವ ಯಾಕೆ ಬದಲಾವಣೆ ಆಗಿದೆ ಅಂತ ಅಂದರೆ, ನೂತನ ಮುಖ್ಯಮಂತ್ರಿಗಳಾಗಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬರು. ಕಾಂಗ್ರೆಸ್ ಪಕ್ಷ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟಿದೆ, ಅವರ ಕನಸದು. ಅವರಿಗೆ ಒಳ್ಳೆಯದಾಗಲಿ. ಜೊತೆಗೆ ಬಿ ಕೆ ಹರಿಪ್ರಸಾದ್ ಸಾಹೇಬರು ಕೂಡ ಕಾಂಗ್ರೆಸ್ನ ಕಟ್ಟಾಳು. ಜೊತೆಯಲ್ಲಿ 18 ರಾಜ್ಯಗಳಲ್ಲಿ ಕೆಲಸವನ್ನು ಮಾಡಿ ಬಂದಿದ್ದಾರೆ. ಈ ಸೇವಾದಾಳದಿಂದ ಹಿಡಿದು ಯುವ ಕಾಂಗ್ರೆಸ್, NSY, ಮಹಿಳಾ ಕಾಂಗ್ರೆಸ್ ಒಂದು ಬಿಟ್ಟು ಮಿಕ್ಕಿದೆಲ್ಲದರಲ್ಲೂ ಕೂಡ ಇನ್ಚಾರ್ಜ್ಗಳಾಗಿ ಕೆಲಸವನ್ನು ಕೂಡ ಪದಾಧಿಕಾರಿಗಳ ಕೆಲಸನೂ ಕೂಡ ಮಾಡಿದ್ದಾರೆ. ಅಷ್ಟು ಏನು ಹೇಳ್ತೀವಿ, ನಮಗೆ ಒಂದು ಚಾತುರ್ಯವುಳ್ಳಂಥ ವ್ಯಕ್ತಿ ಮತ್ತು ಧೈರ್ಯವುಳ್ಳಂಥ ವ್ಯಕ್ತಿ. ನಮ್ಮ ಸಂಘಟನೆಗೆ, ನಮ್ಮ ವಿಚಾರಕ್ಕೆ ಬದ್ಧವಾಗಿರುವಂಥ ವ್ಯಕ್ತಿ. ಸಂವಿಧಾನಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಗಾಂಧಿ ತತ್ವಕ್ಕೆ, ಗಾಂಧಿ ಕುಟುಂಬಕ್ಕೆ ನಿಷ್ಠೆಯಿಂದ ಇರುವಂಥ ವ್ಯಕ್ತಿಯನ್ನು ಕಾಂಗ್ರೆಸ್ ಪಕ್ಷ ಚೂಸ್ ಮಾಡಿದೆ. ಇದು ಒಳ್ಳೆಯ ಗುಣ. ನಾವು ಕಾಂಗ್ರೆಸ್ ಪಕ್ಷ ಒಟ್ಟಾಗಿ ಕೆಲಸವನ್ನು ಮಾಡಿ ಅವರ ಜೊತೆ ನಿಂತು ಅವರ ಆ ಗುರಿ ಏನಿದೆ 2028 ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ರಿಪೀಟ್ ಮಾಡಬೇಕು ರಾಜ್ಯದಲ್ಲಿ. ಜನನೂ ಕೂಡ ಅದನ್ನೇ ಕೇಳ್ತಾ ಇದ್ದಾರೆ. ಯಾಕಂದರೆ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. ಜೊತೆಯಲ್ಲಿ ಹೊಸ ಕನಸುಗಳನ್ನು ಬೆಂಗಳೂರಿನ ಜನ ಇರ್ಬೋದು, ರಾಜ್ಯದ ಜನ ಹೊಂದಿದ್ದಾರೆ. ಜೊತೆಯಲ್ಲಿ ಬೆಂಗಳೂರನ್ನು ಯಾಕೆ ತಿರುಗಿ ನೋಡ್ತಾರೆ ಅಂತಂದರೆ, ಬೆಂಗಳೂರು ಎಜುಕೇಷನ್ ಹಬ್ಬು, ಹೆಲ್ತ್ ಹಬ್ಬು, IT ಹಬ್ಬು, ಎಲ್ಲ ಜನಜೀವನವನ್ನು ಸುವ್ಯವಸ್ಥವಾಗಿ, ಶಾಂತಿಯುತವಾಗಿ, ಪ್ರೀತಿಯಿಂದ ಯಾವ್ದಾರ ಹೊರಗಡೆಯಿಂದ ಬಂದರನ್ನು ಯಾವ್ದಾರ ಒಂದು ರಾಜ್ಯ ಮತ್ತು ಒಂದು ಸ್ಟೇಟ್ ಯಾವ್ದಾರು ಇದೆ ಅಂದರೆ ಅದು ಕರ್ನಾಟಕ. ಅಷ್ಟು ಒಳ್ಳೆ ರೀತಿಯ ಶಾಂತಿಯುತವಾದ ಜನ ಕರ್ನಾಟಕದಲ್ಲಿದ್ದಾರೆ. ಅವ್ರನ್ನ ಇನ್ನಷ್ಟು ಸಮೃದ್ಧಿಗೊಳಿಸ್ಬೇಕು, ಅವ್ರನ್ನ ಇನ್ನಷ್ಟು ಬೆಳೆಸಬೇಕು ಅಂದರೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಬಡತನವನ್ನು ಮತ್ತು ಏನು ಹಸುವಿನ ಮನೇಲಿ ಮಲಗಿರೋರನ್ನ ಆಚೆ ತಂದು ಅವ್ರಿಗೆ ಸರಿಯಾದ ಸವಲತ್ತುಗಳನ್ನು ಕೊಡುವಂಥ ಕೆಲಸವನ್ನು ಹಿಂದೆಯಿಂದ ಕೂಡ ಮಾಡ್ಕೊಂಬಂದಿದೆ, ಇವತ್ತು ಕೂಡ ಮಾಡುತ್ತೆ. ನಾವೆಲ್ಲೂ ಕೂಡ ಅವ್ರಿಗೆ ನಮಗೆ ಹೋಲಿಕೆಯಲ್ಲೂ ಮಾಡೋಕ್ಕೆ ಹೋಗ್ತಾ ಇಲ್ಲ. ಈಗ ನೀವು ಹೋಲಿಕೆಗಳು ಮಾಡೋಕ್ಕೆ ಹೋದರೆ 108 ಹೋಲಿಕೆಗಳಾಗ್ಬಿಡುತ್ತೆ. ಆ ಥರ ಕೆಲಸ ನಮಗೆ ಬೇಡ. ಕಾಂಗ್ರೆಸ್ ಪಕ್ಷ ರಾಜ್ಯ ಸರ್ಕಾರವನ್ನು ನಡೆಸೋದಕ್ಕೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿದ್ದಾರೆ. ರಾಜ್ಯದ ಕಾಂಗ್ರೆಸ್ ಪಕ್ಷವನ್ನು ನಡೆಸೋದಕ್ಕೆ ಬಿ ಕೆ ಹರಿಪ್ರಸಾದ್ ಸಾಹೇಬ್ರಿದ್ದಾರೆ. ಏನಿದು ಡಿ ಕೆ ಮತ್ತು ಬಿ ಕೆ ಅವರ ಜೋಡೆತ್ತುಗಳ ಕೆಲಸ ಇನ್ನೂ ಅಷ್ಟು ಒಳ್ಳೆಯ ಮಟ್ಟಕ್ಕೆ ಹೋಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಯುವ ಕಾಂಗ್ರೆಸ್ಸು ಕೂಡ ಅವರ ಜೊತೆಯಲ್ಲಿ ನಾವು ರೆಡಿ ಇದ್ದೀವಿ ಕೆಲಸ ಮಾಡೋದಕ್ಕೆ. ಬದಲಾವಣೆ ಜಗದ ನಿಯಮ. ಆದರೂ ಕೂಡ ನಮ್ಮ ಬದಲಾವಣೆ ಯಾವುದರಲ್ಲಿಲ್ಲ ಅಂದರೆ, ನಮ್ಮ ವಿಚಾರದಲ್ಲಿ, ನಮ್ಮ ಸಂವಿಧಾನದ ರಕ್ಷಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಒಂದೇ ನಿಲುವನ್ನು ಇಟ್ಕೊಂಡಿದೆ. ಅದೇ ನಿಲುವನ್ನು ಕೆಲಸ ಮಾಡುತ್ತೆ. ಜನರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಹೊಸ ಆಧುನಿಕತೆಯನ್ನು ತರುವಂಥ ಕೆಲಸವನ್ನು ನಮ್ಮ CM ಮಾಡ್ತಾರೆ ಅಂತ ನಂಬಿಕೆ ಜೊತೆಗಿದೆ. ಯಾಕಂದರೆ ಅರ್ಬನ್ ಪಾಲಿಟಿಕ್ಸಲ್ಲಿ ಅತಿ ಹೆಚ್ಚು ಇನ್ವಾಲ್ವ್ಮೆಂಟ್ನ ಡಿ ಕೆ ಶಿವಕುಮಾರ್ ಸಾಹೇಬರು ತೊಗೊತಾ ಇದ್ದಾರೆ. ಯಾಕಂದರೆ ಇಲ್ಲೂ ಕೂಡ ಜನರು ಭಾಳಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ, ಅಥವಾ ಹೊರಗಡೆಯಿಂದ ಜಾಸ್ತಿ ಬರ್ತಾ ಇದ್ದಾರೆ, ಜಾಬ್ಗೋಸ್ಕರ ಹುಡ್ಕೊಂಡು ಬರ್ತಾ ಇದ್ದಾರೆ. ಈ ಥರದ್ದು ಜಾಸ್ತಿ ಇದೆ ಬೆಂಗಳೂರಲ್ಲಿ. ಅದನ್ನು ಕೈಗೆತ್ಕೊಳ್ತಾರೆ ಅಂತ ನಂಬಿಕೆ ನನಗಿದೆ. ಜೊತೆಗೆ ಅವರು ಯಾರನ್ನು ಫಾಲೋ ಮಾಡ್ಕೊಂಡು ಬಂದಿದ್ದಾರಲ್ಲ, ಅವರ ಗುರುಗಳು SM ಕೃಷ್ಣ ಸಾಹೇಬರು, ಅವರು ಕೂಡ ಒಂದು ಕನಸನ್ನು ಕಂಡಂಥವ್ರು. ರಾಜ್ಯದಲ್ಲಿ ಏನಾರ ಒಂದು ಏನು ಸಾಹೇಬ್ರು ಅವಾಗ ಹೇಳ್ತಾ ಇರ್ತಾರೆ, ಸಾಕ್ಷಿ ಗುಡ್ಡೆನೇ ಇಟ್ಟೋಬೇಕು ಅಂತ. ವಿಕಾಸವನ್ನು ಕಟ್ಟೋಗಿದ್ದು SM ಕೃಷ್ಣ ಅವರು. ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಮುಂದಿನ ಪೀಳಿಗೆ ನೆನಪಿಸ್ಕೊಳ್ಳೋ ರೀತಿಯಲ್ಲಿ ಯಾವುದಾದ್ರು ಒಂದು ದೊಡ್ಡ ಕೆಲಸವನ್ನು ಮಾಡೇ ಮಾಡ್ತಾರೆ. ರಾಜ್ಯಕ್ಕೆ ಅದನ್ನು ಬಿಟ್ಟು ಹೋಗ್ತೇನೆ ಅಂತ ನಂಬಿಕೆ ನನಗಿದೆ. ಜೊತೆಗೆ 2028 ಕೂಡ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತ ನಂಬಿಕೆ ಕಾಂಗ್ರೆಸ್ ಪಕ್ಷಕ್ಕೆ, ಯುವ ಕಾಂಗ್ರೆಸ್ಗೆ, ಕಾಂಗ್ರೆಸ್ ಕುಟುಂಬಕ್ಕೆ ನಂಬಿಕೆ ಆಲ್ರೆಡಿ. ಯಾಕೆಂದರೆ ಸಣ್ಣ ಉದಾಹರಣೆಯನ್ನು BJPಯ ಎಲ್ಲ MLAಗಳನ್ನೇ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋದು ಮುಖಾಂತರ MLC ಎಲೆಕ್ಷನಲ್ಲಿ ಕಾಂಗ್ರೆಸ್ನ ಒಂದು ಕ್ಯಾಂಡಿಡೇಟನ್ನು ಗೆಲ್ಲಿಸಿದ್ದಾರೆ. BJP ಮತ್ತು JDSನ ಎಲ್ಲ ಯಾರ್ಯಾರು ಸಹಕಾರವನ್ನು ಮಾಡಿದ್ದಾರೆ ಆ MLAಗಳಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೀನಿ. ಇಲ್ಲೇ ಗೊತ್ತಾಗುತ್ತೆ
ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಬಿ ಕೆ ಹರಿಪ್ರಸಾದ್ ಸಾಹೇಬ್ರ ಜೋಡಿ ಯಾವ ರೀತಿ ಇದೆ ಅಂತಂದರೆ, ಕೆಲಸ ಮಾಡೋ ರೀತಿಯಲ್ಲಿ ಕೆಲಸ ಮಾಡಬೇಕು, ಕರ್ನಾಟಕವನ್ನು ಕಾಂಗ್ರೆಸ್ ಪಕ್ಷವನ್ನು ಮುಂದೆ ತೊಗೊಂಡೋಗ್ಬೇಕು ಅಂತಂದರೆ ಇಬ್ಬರು ಕೂಡ ಒಟ್ಟಾಗಿ ಕೆಲಸ ಮಾಡ್ತಾರೆ, ಒಟ್ಟಾಗಿ 2028ಕ್ಕೆ ಅಧಿಕಾರವನ್ನು ತಂದೆ ನಂಬಿಕೆ ಇದೆ, ತರ್ತಾರೆ.